ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಕಿಚನ್ ಡೀಪ್ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ವರಲಕ್ಷ್ಮಿ ಹಬ್ಬಕ್ಕಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಕಿಚನ್ ಟೂರ್ ಕೂಡ ಇದೇ ವ್ಲಾಗಲ್ಲಿ ಹಾಕಿದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಎಂಡವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೆಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ನಾನು ಯಾವುದಾದ್ರು ದೊಡ್ಡ ದೊಡ್ಡ ಪಾತ್ರೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡಿ ಬಿಸಿಲಿಗೆ ಇಡೋಣ, ನೀರೆಲ್ಲ ಡ್ರೈ ಆಗುತ್ತೆ ಅಂತ ಬಿಸಿಲಿಗೆ ಇಡ್ತಾ ಇದ್ದೆ. ಹಾಗೆ ನಾನು ಈ ಬಾಕ್ಸ್ ಎಲ್ಲ ವಾಶ್ ಮಾಡಿ ಇಡ್ತಾ ಇದ್ದೆ. ಸೊ ಇದರಲ್ಲಿ ನಾನು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಅಕ್ಕಿನ ಹಾಕಿ ಇಟ್ಕೊಂಡಿರ್ತೀನಿ. ಸೊ ಇದನ್ನೆಲ್ಲ ಒನ್ ಬೈ ಒನ್ನು ಒಂದೇ ಸಲ ಪಾತ್ರೆಗಳನ್ನೆಲ್ಲ ಹಾಕಿ ತೊಳೆಯೋದ್ರಕ್ಕಿಂತ ಯಾವುದು ಫಸ್ಟು ದೊಡ್ಡ ಪಾತ್ರೆಗಳಿರುತ್ತೆ ಅದನ್ನೆಲ್ಲ ವಾಶ್ ಮಾಡಿ ಬಿಸಿಲಿಗಿಟ್ರೆ ನಮ್ಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಈ ರೀತಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಫಸ್ಟ್ ವಾಶ್ ಮಾಡ್ಕೊಳ್ತೀನಿ. ಆಮೇಲೆ ಚಿಕ್ಕ ಪುಟ್ಟ ಪಾತ್ರೆಗಳಿರ್ತಾವಲ್ಲ ಅದನ್ನೆಲ್ಲ ವಾಶ್ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಪಾತ್ರೆಗಳಲ್ಲ. ನೆಂಟರು ಬಂದಿರ್ತಾರಲ್ಲ, ಮನೆಗೆ ಒಂದು 4-5 ಜನ ನೆಂಟರು ಬಂದಾಗ ಸೊ ಆವಾಗ ಅಡುಗೆಗೆ ಅಂತ ಯೂಸ್ ಆಗುತ್ತೆ ಅಷ್ಟೇ. ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಪಾತ್ರೆಗಳನ್ನ ಹಾಗೆ ನಾನು ಒಂದು ಕಿಚನ್ ಟವಲಲ್ಲಿ ಒರೆಸಿಟ್ಕೊಂಡಿದ್ದೀನಿ. ಸೊ ಡೈಲಿ ಅಡುಗೆ ಮಾಡ್ತಾ ಇರ್ತೀವಿ, ಡೈಲಿ ಅದನ್ನು ವಾಶ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ಇದನ್ನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯ ಧೂಳೆಲ್ಲ ಹೊಡೆದು ಸೊ ಮನೆ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಲಾಸ್ಟಲ್ಲಿ ನಾನು ಅಡುಗೆ ಮನೆನ ಚೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೆ. ಆದರೆ ಇದೇ ವರ್ಷ ಫಸ್ಟ್ ಟೈಮು ನಾನು ಮೊದಲು ಅಡುಗೆ ಮನೆನ ಕ್ಲೀನ್ ಮಾಡಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿರೋದು. ಇದಕ್ಕೂ ಕಾರಣ ಇದೆ. ಯಾಕಂದರೆ ಇವಾಗ ಒಂದು 3 ತಿಂಗಳ ಮುಂಚೆ ನಾವು ಮನೆಗೆ ಪೈಂಟ್ ಮಾಡಿಸಿದ್ವಿ. ಸೊ ಹಾಗಾಗಿ ಎಲ್ಲ ಕಡೆ ಕ್ಲೀನ್ ಮಾಡಿದ್ದೀನಿ. ಹಾಗಾಗಿ ಅಷ್ಟು ಧೂಳಿಲ್ಲ. ಸೊ ಅದಕ್ಕಾಗೋಸ್ಕರ ಕ್ಲೀನಿಂಗ್ನ ಫಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನ್ ಕ್ಲೀನ್ ಮಾಡ್ತಾ ಇರೋವಂಥದ್ದು. ಹಾಗೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ಕಿಚನ್ಗೆ ಯಾವ ಥರ ಮೆಟೀರಿಯಲ್ನ ಹಾಕಿದ್ದೀನಿ. ಫುಲ್ಲಾಗಿ ಅಲ್ಯೂಮಿನಿಯಮ್ ಹಾಗೆ ಸ್ಟೀಲ್ ವರ್ಕಿಂದ ಮಾಡಿಸಿದ್ದೀನಿ. ಮತ್ತು ಒಂದು ಬ್ಲ್ಯಾಕ್ ಬ್ರಷ್ ಥರ ನೋಡ್ತಿದ್ದೀರಲ್ಲ, ಅದು ತುಂಬ ಒಳ್ಳೆಯದಿದೆ. ಯಾಕಂದರೆ ಡೋರ್ನ ಕ್ಲೋಸ್ ಮಾಡಿದ ತಕ್ಷಣ ದಬಾರ್ ಅಂತ ಹೋಗಿ ಹೊಡೆಯಲ್ಲ. ಸೊ ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಹೇಳಿದೆ. ಮತ್ತು ಡೆಸ್ಟ್ ಕೂಡ ಒಳಗಡೆ ಹೋಗಿ ಪಾತ್ರೆ ಮೇಲೆ ಕುತ್ಕೊಳ್ಳಲ್ಲ. ಆ ರೀತಿ ಒಂದು ಬ್ರಷ್ ರೀತಿಲಿ ಕೊಟ್ಟಿರೋದ್ರಿಂದ. ಮತ್ತು ಇನ್ನೊಂದೇನಾದರೂ ಕರೆಗಳೇನಾದರೂ ಆದರೆ ನೀಟಾಗಿ ಸ್ಕ್ರಬ್ಬಲ್ಲೇ ಕೂಡ ನಾವು ಉಜ್ಜಿ ವಾಶ್ ಮಾಡ್ಕೊಂಡ್ರೂ ಸ್ಕ್ರ್ಯಾಚಸ್ ಬರಲ್ಲ. ಅದು ನಾನು ಸುಮಾರು 6 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಹೇಳಿದೆ ಇಂಥ ಅಲ್ಯೂಮಿನಿಯಮೇ ಚೆನ್ನಾಗಿರುತ್ತೆ. ಸೊ ನಮಗೆ ಕ್ಲೀನಿಂಗ್ ಆಗಿರ್ಬೋದು, ಮೇಂಟೆನೆನ್ಸ್ಗೆ ಅಲ್ಯೂಮಿನಿಯಂ ಬೆಟರ್ ಅಂತ ಹೇಳ್ತೀನಿ. ಜಾಸ್ತಿ ಅಡುಗೆ ಮನೆಯಲ್ಲಿ ನಾವು ನೀರಲ್ಲೇ ಕೆಲಸ ಮಾಡೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹುಡ್ಡ ಆಗಿದ್ದರಿಂದ ಏನಾಗ್ಬಿಡುತ್ತೆ ಅಂದರೆ ಚಳಿಗಾಲದಲ್ಲಾಗಿರ್ಬೋದು ಸ್ವಲ್ಪ ಉಬ್ಬಿ ಬಂದಂಗೆ ಆಗ್ತಾ ಇರುತ್ತೆ. ಎಷ್ಟೇ ಕ್ವಾಲಿಟಿ ಹುಡ್ ಹಾಕ್ಸಿದ್ರೆ ಸ್ವಲ್ಪ ಉಬ್ಬಿ ಬಂದಂಗೆ ಆಗುತ್ತೆ. ಸ್ವಲ್ಪ ನೀರಾದ್ರೂ ಜಾಸ್ತಿ ಕಾಕ್ರೋಚ್ ಎಲ್ಲ ಸೇರ್ಕೊಳ್ಳುತ್ತೆ, ದಪ್ಪ ಇರುವೆಗಳೆಲ್ಲ ಸೇರ್ಕೊಂಡಿರುತ್ತೆ. ನಾನು ಕಂಡಂಗೆ ಈ ಕಿಚನಲ್ಲಿ ಅಷ್ಟು ಕಾಕ್ರೋಚ್ಗಳು ಇಲ್ಲ. ಇದರೊಳಗಡೆ ಎಲ್ಲ ಹೋಗೋ ಚಾನ್ಸಸ್ಸೇ ಇರಲ್ಲ. ಸೊ ಹೋದ್ರೂ ಇದನ್ನೆಲ್ಲ ನೀಟಾಗಿ ಬಿಚ್ಚಿ 1 ಬೈ 1 ನೀಟಾಗಿ ಬಿಚ್ಚಿ ಇದನ್ನೆಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಮತ್ತೆ ತಂದು ಜೋಡಿಸ್ಕೋಬೋದು. ಸೊ ನಾನು ಫುಲ್ ಇದನ್ನೆಲ್ಲ ತೆಗೆದು ಜೋಡ್ಸೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಹೇಳಿದ್ನೆಲ್ಲ ಮುಂಚೆನೇ ಮನೆ ಪೈಂಟ್ ಮಾಡಿಸ್ಬೇಕು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಂತ. ಹಾಗಾಗಿ ಸ್ವಲ್ಪ ಎಲ್ಲ ಹಾಗಾಗಿ ಬಾಕ್ಸ್ ಸಮೇತನೇ ನಾನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಡಸ್ಟ್ ಎಲ್ಲ ರಿಮೂವ್ ಮಾಡ್ಕೊಂಡು. ಉಪ್ಪಿನ ನೀರು ಜಾಸ್ತಿ. ಸೊ ಹಾಗಾಗಿ ಪಾತ್ರೆಗಳೆಲ್ಲ ಒರೆಸ್ತಾನೆ ಏನಾದರೂ ಇಟ್ಟಿದ್ರೆ ರೆಸ್ಟ್ ಹಿಡ್ದಂಗೆ ಆಗಿ ಹೋಗಿರುತ್ತೆ. ಕೆಲವೊಂದು ಕ್ಯಾಬಿನೆಟ್ ಡೋರ್ಗಳು ನಂದು ಸ್ವಲ್ಪ ರೆಸ್ಟ್ ಹಿಡ್ದಂಗೆ ಆಗಿತ್ತು. ಇವಾಗ ಆಗಿದೆ, ಸ್ವಲ್ಪ ಬಬಲ್ಸ್ ಬಂದಂಗೆ ಆಗಿ ರೆಸ್ಟ್ ಹಿಡ್ದಂಗೆ ಆಗಿದೆ. ಇದುವರೆಗೂ ನಾನು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಯಾವುದೇ ರೀತಿ ಲಿಕ್ವಿಡ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಅದ್ರ ಮೇಲೆ ಸ್ಪ್ರೇ ಮಾಡಿ ಒರೆಸೋಕ್ಕೆ ಹೋಗಲ್ಲ. ಹಾಗೇನೆ ಬರೀ ಸ್ಕ್ರಬ್ಬಿಂದ ವಾಶ್ ಮಾಡ್ಕೊಳ್ತೀನಿ. ಜಾಸ್ತಿ ಲಿಕ್ವಿಡ್ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಒಂದೊಂದು ಲಿಕ್ವಿಡಲ್ಲಿ ಜಾಸ್ತಿ ಕೆಮಿಕಲ್ ಇರುತ್ತೆ. ಸೊ ಅದು ಹೊಂದ್ಕೊಳ್ಳಲ್ಲ ಜಾಸ್ತಿ. ಇಲ್ಲಿ ಉಪ್ಪು ನೀರು ಇರೋದ್ರಿಂದನೂ ಒಂದೊಂದು ಸಲ ರೆಸ್ಟ್ ಹಿಡ್ದಂಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಮತ್ತು ಪಾತ್ರೆಗಳೇ ಆಗಿರ್ಬೋದು ವಾಶ್ ಮಾಡಿ ಹಾಗೆ ನೀರು ಡ್ರೈ ಆಗ್ದಂಗೆ ಇಟ್ಟರೆ ಅದು ಕೂಡ ರೆಸ್ಟ್ ಹಿಡ್ದಂಗೆ ಆಗೋಗಿರುತ್ತೆ. ಇದನ್ನೆಲ್ಲ ನಾನು ಇಲ್ಲಿ ಜಾಸ್ತಿ ನೋಡಿದ್ದಂಥದ್ದು ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ. ಹಾಗೆ ಈ ಮಸಾಲ ಬಾಕ್ಸ್ ಎಲ್ಲ ನಾನು ಯಾವುದನ್ನು ಓಪನ್ ಮಾಡಿ ಫುಲ್ಲಾಗಿ ವಾಶ್ ಮಾಡ್ತಾಯಿಲ್ಲ. ಸೊ ಎಲ್ಲ ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ದಂಥದ್ದು ಹಾಗೆ ಮೇಲ್ಮೇಲೆ ವಾಶ್ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ. ಮಾಡ್ತಾ ನನ್ನ ಮನಸ್ಸಿಗೆ ಬಂದಂಥ ಒಂದು ವಿಚಾರ. ಹಾಗೆ ಇದು ತುಂಬ ಜನ ಲೇಡೀಸ್ ಅಂದ್ಕೊಂಡಿರ್ತೀರಾ ಅಂತ ತಿಳ್ಕೊಳ್ತೀನಿ. ಸೊ ಯಾರಾದರೂ ನೀವು ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಮಗೆ ಗೊತ್ತಿಲ್ಲದೇ ಇಷ್ಟು ಪಾತ್ರೆ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಹಾಗೆ ಗೊತ್ತಿದ್ದೇ ಪಾತ್ರೆನ ಮಾಡ್ಕೊಂಡಿರ್ತೀವಿ. ಲೇಡೀಸ್ಗೆ ಸಾಮಾನ್ಯವಾಗಿ ಒಂದು ಬಟ್ಟೆ ಅಂಗಡಿಗೆ ಹೋದ್ರೂ ಅಷ್ಟೇ, ಪಾತ್ರೆ ಅಂಗಡಿಗೆ ಹೋದ್ರೂ ಅಷ್ಟೇ, ಯಾವುದಾದ್ರೂ ಚೆನ್ನಾಗಿ ಕಾಣಿಸಿದ್ರೆ ಸೊ ಪಾತ್ರೆನ ತಗೋಬೇಕು ಅನ್ನೋ ಆಸೆ ಆಗ್ತಾ ಇರುತ್ತೆ ಅಲ್ವಾ. ಆ ರೀತಿ ಆಸೆ ಮಾಡಿಕೊಂಡು ತಗೊಂಡಿದ್ದಂಥದ್ದು ಈ ಪಾತ್ರೆಗಳನ್ನೆಲ್ಲ. ಇವಾಗ ಕ್ಲೀನ್ ಮಾಡಬೇಕಾದ್ರೆ ಅನಿಸುತ್ತೆ ಬೇಕಿತ್ತಾ ಇಷ್ಟು ಪಾತ್ರೆಗಳು ನನಗೆ ಅಂತ. ಸೊ ನಾನು ತುಂಬ ಯೂಸ್ ಮಾಡದಿರೋ ಅಂಥ ಪಾತ್ರೆಗಳನ್ನೆಲ್ಲ ತೆಗೆದು ಮೇಲೆ ಹಾಕಿದ್ದೀನಿ.
ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ಕೊಳ್ತೀನಿ ಅದನ್ನು ಮಾತ್ರ ನಾನು ಕೆಳಗಡೆ ಇಟ್ಟಿದ್ದೀನಿ. ಸೊ ನಮಗೆ ಇಷ್ಟು ಕೆಲಸ ಮಾಡಬೇಕಾದ್ರೇ ನಾವು ಇಷ್ಟೊಂದು ಪಾತ್ರೆ ಯಾಕೆ ತಗೊಂಡ್ವಿ ಅಂತ ಫೀಲ್ ಅನ್ನಿಸ್ತಾ ಇರುತ್ತೆ. ನಿಜ ಅಲ್ವಾ ನಾನು ಹೇಳಿದ್ದು? ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಮನಸ್ಸು ಅನಿಸುತ್ತೆ ಅಲ್ವಾ. ಕಿಚನಲ್ಲಿರುವ 2 ವಿಂಡೋಗಳ ಡಸ್ಟ್ ಎಲ್ಲ ರಿಮೂವ್ ಮಾಡಿ ಕಂಬಿಗಳೆಲ್ಲ ಒರೆಸಿ ಮತ್ತು ವಾಲೆಲ್ಲ ಒರೆಸ್ತಾ ಇದ್ದೆ. ಸೊ ಕಿಚನಲ್ಲಿ ಮಾತ್ರ ನೀಟಾಗಿ ಸೋಪ್ ಹಾಕಿ ವಾಲ್ನ ವಾಶ್ ಮಾಡ್ಕೊಬೋದು. ಇದೊಂದು ಈಸಿಯಾದ ಕೆಲಸ ಅಂತ ಹೇಳ್ತೀನಿ. ಏನಪ್ಪ ಕಿಚನ್ ಟೂರ್ ಮಾಡ್ತೀನಿ ಅಂತ ಹೇಳಿ ಬರೀ ಕಿಚನ್ ಕ್ಲೀನ್ ಮಾಡೋದನ್ನೇ ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೋಬೇಡಿ. ಸೊ ಇವಾಗಿಂದ ಕಿಚನ್ ಟೂರ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಟಾರ್ಟಿಂಗಲ್ಲಿ ನಾನು ಒಂದು ಮೈಕ್ರೋವನ್ನ ಇಟ್ಕೊಂಡಿದ್ದೀನಿ. ಜಾಸ್ತಿ ಇದರಲ್ಲೇನು ಇದ್ರ ಕೆಲಸ ಜಾಸ್ತಿ ಇರಲ್ಲ. ಸೊ ನನ್ನ ಮಗಳು ಏನಾದರೂ ಇಷ್ಟಪಟ್ಟು ಕೇಳಿದಾಗ ಸ್ಪೈಸಿಯಾಗಿ ಏನಾದರೂ ಐಟಮ್ ಮಾಡೋಕ್ಕೆ ಅಷ್ಟೇ ಯೂಸ್ ಮಾಡ್ಕೊಳ್ತೀನಿ. ಅದರ ಮೇಲೆ ಒಂದು ಕಡಲೆ ಮಿಠಾಯಿ ಬಾಕ್ಸ್ ನೋಡಿದ್ರಲ್ಲ, ಇದನ್ನು ರೆಗ್ಯುಲರಾಗಿ ಡೈಲಿ ಒಂದೊಂದು ಮನೆಯವರೆಲ್ಲರೂ ತಿಂತೀವಿ. ಹಾಗೆ ಆ ಬಾಕ್ಸ್ನ ಇಟ್ಟಿದ್ದೀನಿ. ಪಕ್ಕದಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬ ಇಟ್ಟಿದ್ದೀನಿ. ಊಟ ಎಲ್ಲ ಮುಗಿದ ಮೇಲೆ ಸೈಡಲ್ಲಿ ಏನಾದರೂ ಬೇಡದಿರೋ ಅಂಥದ್ದು ಎತ್ತಿಟ್ಟಿರ್ತಾರಲ್ಲ, ಅದನ್ನು ಡಬ್ಬದೊಳಗಡೆ ಹಾಕೋಕ್ಕೆ ಚಿಕ್ಕದಾದಂಥ ನನ್ನ ಕಿಚನ್ ಡೆಸ್ಕ್. ಒಂದು ಸೈಡ್ ಕ್ಯಾಬಿನೆಟಲ್ಲಿ ಸೆರಾಮಿಕ್ ಪ್ಲೇಟು, ಹಾಗೆ ಸೆರಾಮಿಕ್ ಮಗ್ಗು, ಈ ಥರದ್ದು ಗ್ಲಾಸ್ ಬೌಲು ಮತ್ತು ಬೇರೆ ಬೇರೆ ಬೌಲ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದರ ಕೆಳಗಡೆ ಸ್ಟೀಲ್ ಬೌಲ್ಗಳೆಲ್ಲ ಇಟ್ಟಿದ್ದೀನಿ. ಸೊ ರೆಗ್ಯುಲರಾಗಿ ಏನು ಯೂಸ್ ಬೇಕು ಅದನ್ನು ಪಟ್ಟ ಅಂತ ತಗೊಳ್ಳೋ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ. ಮಸಾಲ ಐಟಮ್ನ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ ಫುಲ್ಲು ಬಾಕ್ಸ್ಗಳೇ ಇದೆ. ದಿನನಿತ್ಯ ಟಿಫನ್ಗೆ ಏನೇನು ಮಾಡೋಕ್ಕೆ ಯೂಸ್ ಆಗುತ್ತೆ, ಅಡುಗೆ ಮಾಡೋಕ್ಕಾಗಿರ್ಬೋದು. ಸೊ ಅದನ್ನೆಲ್ಲ ಇದರಲ್ಲಿ ಜೋಡಿಸಿ ಇಟ್ಕೊಂಡಿರ್ತೀನಿ. ಸೊ ತುಂಬ ಜಾಸ್ತಿ ಇದೆ ಅಂತ ಅಂದರೆ ಕೆಳಗಡೆ ದೊಡ್ಡ ಬಾಕ್ಸ್ಗಳಿದೆ, ಅದರಲ್ಲಿ ಹಾಕಿ ಇಟ್ಬಿಡ್ತೀನಿ. ಪಕ್ಕದಲ್ಲಿ ಒಂದು ಪಿಂಗಾಣಿ ಜಾರ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಡೈಲಿ ಮೊಸರಿಪ್ಪು ಹಾಕ್ತೀನಿ. ಸೊ ಈ ಪಿಂಗಾಣಿ ಜಾರಲ್ಲಿ ಅಂದರೆ ಪಿಂಗಾಣಿ ಜಾರಲ್ಲೇ ಮೊಸರನ್ನ ಹೆಪ್ಪಾಕೋದ್ರಿಂದ ಜಾಸ್ತಿ ಹುಳಿ ಬರಲ್ಲ. ಹೊರಗಡೆನೇ 2 ದಿನ ಇಟ್ಟಿದ್ರೂ ಸ್ವೀಟ್ ಆಗಿರುತ್ತೆ ಮೊಸರು. ರೆಗ್ಯುಲರಾಗಿ ಅದನ್ನ ಯೂಸ್ ಮಾಡ್ಕೊಳ್ತೀನಿ. ಅದನ್ನು ಅಲ್ಲಿಟ್ಟಿದ್ದೀನಿ. ಹಾಗೆ ಒಂದರಲ್ಲಿ ಹುಣಸೆ ಹಣ್ಣು, ಇನ್ನೊಂದರಲ್ಲಿ ಬೇಳೆ, ಸೊ ಮತ್ತು ತುಪ್ಪ, ಉಪ್ಪು, ಹಾಗೆ ಎಣ್ಣೆ ಬಾಟಲ್, ಹಾಗೆ ಒಂದು ಏನಾದರೂ ಜೀರಿಗೆ, ಏಲಕ್ಕಿ ಈ ರೀತಿ ಏನಾದರೂ ಪುಡಿ ಮಾಡ್ಕೋಬೇಕಾದ್ರೆ ಕುಟ್ಟಿ ಪುಡಿ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅದರ ಪಕ್ಕದಲ್ಲಿ ಒಂದು ಮಿಕ್ಸಿ ಇದೆ, ಬ್ಲೆಂಡರ್ ಇದೆ. ಸೊ ಕೆಟಲ್ ಇಟ್ಕೊಂಡಿದ್ದೀನಿ. ಅದರ ಪಕ್ಕದಲ್ಲಿ ಹಾಗೆ ಚಿಕ್ಕದಾದಂಥ ಒಂದು ಈರುಳ್ಳಿ ಬುಟ್ಟಿನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಚಾಪಿಂಗ್ ಬೋರ್ಡು ಮತ್ತು ಗ್ರೈಂಡರ್ ಇಟ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಫ್ರಿಜ್ ಇದೆ. ಫ್ರಿಜ್ ಮೇಲೆ ಒಂದು ಚಿಕ್ಕದಾದಂಥ ಕ್ಯಾಲೆಂಡ್ರನ್ನ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಸೈಡು ಸ್ಟಾರ್ಟಿಂಗ್ ಡ್ರಾಯರ್ ಸೈಡ್ ಬಂದರೆ ಒಂದು ಸೈಡ್ ಡೋರು ಕ್ಲೋಸ್ ಮಾಡಿದ್ದೀನಿ. ಹಾಗೆ ದೊಡ್ಡ ದೊಡ್ಡ ತಾಂಬೂಲ ತಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಒಂದು ಡ್ರಾಯರಲ್ಲಿ ಫುಲ್ಲಾಗಿ ಸ್ಪೂನು, ಸೌಟು ಈ ರೀತಿಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಲೋಟಗಳು, ಸ್ಟೀಲ್ ಲೋಟಗಳು ಪಕ್ಕದ ಡ್ರಾಯರಲ್ಲಿ ಇಟ್ಟಿದ್ದೀನಿ. ಅದರ ಕೆಳಗಡೆ ತಟ್ಟೆ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಮತ್ತು ಇದು ಮಕ್ಕಳದು ಲಂಚ್ ಬಾಕ್ಸ್ಗಳು, ಫುಲ್ ಎಲ್ಲ ಲಂಚ್ ಬಾಕ್ಸ್ಗಳು ಅದರಲ್ಲಿದೆ. ನಾನು ಜಾಸ್ತಿ ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡೋವಂಥದ್ದು. ಸೊ ಹಾಗಾಗಿ ಸ್ಟೀಲ್ ಬಾಕ್ಸ್, ಲಂಚ್ ಬಾಕ್ಸ್ ನೀಟಲ್ಲಿ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಯಾವುದೇ ಥರದ ಬಾಕ್ಸ್ ಆದ್ರೂ ನಾನು ಅದರ ಮೇಲೆ ಲೇಬಲ್ ಬರೆದಿದ್ದೀನಿ. ತಕ್ಷಣ ಅದರೊಳಗಡೆ ಏನು ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಲೇಬಲ್ನ ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಸ್ಟೀಲ್ ಪಾತ್ರೆಗಳನ್ನ ಇಟ್ಟಿದ್ದೀನಿ. ನನ್ನ ಕಿಚನ್ ಟೂರ್ ಹಾಗೆ ಕಿಚನ್ ಕ್ಲೀನಿಂಗ್ ಇದೇನಪ್ಪ ಇಷ್ಟೊಂದು ಸಿಂಪಲ್ಲಾಗಿ ಮುಗಿಸಿದ್ರು ಅಂತ ಅನ್ಕೋಬೇಡಿ. ಜಾಸ್ತಿ ಆರ್ಗನೈಸ್ ನಾನೇನು ಮಾಡೋಕ್ಕೋಗಿಲ್ಲ. ಸೊ ಆದಷ್ಟು ನನಗೆ ಕ್ಲೀನಾಗಿರಬೇಕು. ಜಾಸ್ತಿ ಎಷ್ಟು ಆರ್ಗನೈಸ್ ಮಾಡ್ತೀವೋ ಅಷ್ಟೇ ಕೆಲಸ ಜಾಸ್ತಿಯಾಗಿ ಇರುತ್ತೆ. ಕಿಚನಲ್ಲಿ ಆಗಿರ್ಬೋದು, ಮನೆಯೇ ಆಗಿರ್ಬೋದು, ವಸ್ತುಗಳು ಎಷ್ಟು ಜೋಡಿಸ್ಕೊಂಡು ಇಟ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟು ಕೆಲಸ ಜಾಸ್ತಿನೇ ಆಗ್ತಾ ಇರುತ್ತೆ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.